ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಧಿಸಿರುವ 50% ಟ್ಯಾರಿಫ್ ನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಟ್ಯಾರಿಫ್ ಅನ್ನ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ದುರುದ್ದೇಶ ಪೂರ್ವಕವಾಗಿ ಹಾಕಿದ್ದು, ನಮ್ಮ ದೇಶದ ಆರ್ಥಿಕತೆಯನ್ನೇ ಟಾರ್ಗೆಟ್ ಮಾಡಿದ್ದು ಅಂತ ಹಲವು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದರಿಂದ ಭಾರತದ ರಫ್ತುಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಂತ ಅನೇಕ ವರದಿಗಳು ಬಂದಿದ್ವು. ಇದಷ್ಟೇ ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಭಾರತ ಬರ್ಬಾದಾಗುತ್ತೆ ಅಂತಾನೆ ಅಂದ್ಕೊಂಡಿದ್ರು. ಈ ಸುಂಕವನ್ನ ವಿಧಿಸಿ ಸುಮಾರು 1.5 ಇಂದ 2 ತಿಂಗಳುಗಳು ಕಳೆದಿವೆ. ಹಾಗಾದ್ರೆ ನಿಜಕ್ಕೂ ಭಾರತದ ಆರ್ಥಿಕತೆಗೆ ಡೊನಾಲ್ಡ್ ಟ್ರಂಪ್ ಅವರು ಎಷ್ಟು ನಷ್ಟ ಮಾಡಿದ್ದಾರೆ ಅಥವಾ ಇದರಿಂದ ಭಾರತಕ್ಕೆ ಯಾವುದಾದ್ರೂ ಲಾಭವಾಗಿದ್ಯಾ? ಡೊನಾಲ್ಡ್ ಟ್ರಂಪ್ ಸುಂಕದ ಪರಿಣಾಮ ಭಾರತದ ಮೇಲೆ ಹೇಗಿದೆ ಎಂಬುದರ ಬಗ್ಗೆ ಕೆಲವು ಅಚ್ಚರಿಯ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಹಾಗಾದ್ರೆ ನಿಜಕ್ಕೂ ಭಾರತದ ಮೇಲೆ ಟ್ರಂಪ್ ಟ್ಯಾರಿಫ್ ನಿಂದ ಏನು ಎಫೆಕ್ಟ್ ಆಗಿಲ್ವಾ? ಮೋದಿ ಎಣೆದ ರಣತಂತ್ರಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಲುಕಾಕೊಂಡ್ರ? ಅಮೆರಿಕವನ್ನ ಎದುರಾಕಿಕೊಂಡಿದ್ದರಿಂದ ಭಾರತದ ಶಕ್ತಿ ಪ್ರಪಂಚಕ್ಕೆ ಗೊತ್ತಾಯ್ತಾ? ಅಮೆರಿಕ ಪಾಕಿಸ್ತಾನ ಹೊರತುಪಡಿಸಿ ಮಿಕ್ಕೆಲ್ಲ ರಾಷ್ಟ್ರಗಳು ಭಾರತದೊಂದಿಗೆ ಫ್ರೆಂಡ್ಶಿಪ್ ಅನ್ನ ಬಯಸ್ತಾ ಇರೋದು ಯಾಕೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಭಾರತ ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋವನ್ನ ನೋಡ್ತಾ ಇರುವಂತಹ ಅನೇಕರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2025ರ ಆಗಸ್ಟ್ 27ರಿಂದ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನ ವಿಧಿಸಿದ್ರು. ಇದು ರಷ್ಯಾದಿಂದ ಭಾರತ ಕಚ್ಚಾ ತೈಲವನ್ನ ಖರೀದಿಸ್ತಾ ಇರೋದ್ರಿಂದ ಹೊಟ್ಟೆ ಹುರ್ಕೊಂಡು ಇಂತ ನಾಲಾಯಕ ಕೆಲಸವನ್ನ ಅಮೆರಿಕ ಮಾಡಿತ್ತು. ಅಮೆರಿಕ ಮತ್ತು ಯುರೋಪ್ ರಷ್ಯಾದ ಮೇಲೆ ನಿರ್ಬಂಧವನ್ನ ಹೇರಿದೆ. ಆದ್ರೆ ಭಾರತ ತನ್ನ ಶಕ್ತಿ ಅಗತ್ಯಗಳಿಗಾಗಿ ರಷ್ಯಾದ ತೈಲವನ್ನ ಖರೀದಿಸ್ತಾನೆ ಇದೆ. ಇದರಿಂದ ಡೊನಾಲ್ಡ್ ಟ್ರಂಪ್ ಕೋಪಗೊಂಡು ಈ ಟ್ಯಾರಿಫ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಭಾರತದ ರಫ್ತುಗಳನ್ನ ಹೇಗೆ ಪ್ರಭಾವಿಸುತ್ತೆ? ನಾವು ಆರಂಭದಲ್ಲಿ ಏನ್ ಯೋಚನೆ ಮಾಡಿದ್ವಿ ಅಂತಂದ್ರೆ, ಟ್ರಂಪ್ ಟ್ಯಾರಿಫ್ ಹಾಕಿದ್ರಿಂದ ಭಾರತದ ರಫ್ತುಗಳು ಸಂಪೂರ್ಣವಾಗಿ ಕುಸಿಯುತ್ತವೆ, ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ರಫ್ತುಗಳು ಹೆಚ್ಚಾಗಿ ಅಮೆರಿಕ ಕೇಂದ್ರಿತವಾಗಿದೆ. ಅಮೆರಿಕ ನಮ್ಮ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ. ಸುಮಾರು 18% ನಮ್ಮ ರಫ್ತುಗಳು ಅಲ್ಲಿಗೆ ಹೋಗುತ್ತೆ. 50% ಟ್ಯಾರಿಫ್ ಬಂದ್ಮೇಲೆ ಇನ್ನು ನಾವು ಯಾರಿಗೆ ರಫ್ತು ಮಾಡ್ತೀವಿ ಎಂಬ ಭಯ ಕೂಡ ಎಲ್ಲರಲ್ಲೂ ಇತ್ತು. ಆದ್ರೆ ಈಗ ಬಂದಿರುವ ವರದಿಗಳು ಮತ್ತು ಅಂಕಿಅಂಶಗಳು ಅಚ್ಚರಿಯನ್ನ ಮೂಡಿಸ್ತಾ ಇವೆ. ಯಾಕಂದ್ರೆ ಭಾರತದ ರಫ್ತುಗಳು ಕುಸಿದಿಲ್ಲ, ಬದಲಿಗೆ 7% ಹೆಚ್ಚಾಗಿವೆ. ಹೌದು, ಆಗಸ್ಟ್ 2025ರಲ್ಲಿ ಭಾರತದ ಒಟ್ಟು ರಫ್ತುಗಳು $69.16 ಬಿಲಿಯನ್ ಗಳಷ್ಟಾಗಿವೆ. ಇದರಲ್ಲಿ ಸರಕು ರಫ್ತುಗಳು $35.1 ಬಿಲಿಯನ್ ಮತ್ತು ಸೇವಾ ರಫ್ತುಗಳು $34.06 ಬಿಲಿಯನ್ ಗಳಷ್ಟಿವೆ. ಜುಲೈ 2025ರಲ್ಲಿ ಇದು $68.27 ಬಿಲಿಯನ್ ಗಳಾಗಿತ್ತು. ಅಂದ್ರೆ ಟ್ಯಾರಿಫ್ ಬಂದ ನಂತರವೂ ಕೂಡ ರಫ್ತುಗಳು ಸುಮಾರು $1 ಬಿಲಿಯನ್ ಹೆಚ್ಚಾಗಿವೆ. ಜೂನ್ ನಲ್ಲಿ $67.98 ಬಿಲಿಯನ್ ಆಗಿತ್ತು. ಆಗಸ್ಟ್ ನಲ್ಲಿ ಅದಕ್ಕಿಂತ $1.18 ಬಿಲಿಯನ್ ಹೆಚ್ಚಾಗಿದ್ದು, ಇದು ಹೇಗೆ ಸಾಧ್ಯ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಟ್ರಂಪ್ ಅವರು 50% ಟ್ಯಾರಿಫ್ ಹಾಕಿದ್ರು ಕೂಡ ನಮ್ಮ ರಫ್ತುಗಳು ಹೇಗೆ ಹೆಚ್ಚಾಗಿವೆ? ಇದಕ್ಕೆ ಕಾರಣ ನಮ್ಮ ದೇಶದ ರಫ್ತು ವೈವಿಧ್ಯೀಕರಣದ ತಂತ್ರ. ಟ್ರಂಪ್ ಟ್ಯಾರಿಫ್ ಬಂದ ತಕ್ಷಣ ಭಾರತ ಸರ್ಕಾರ ಮತ್ತು ಉದ್ಯಮಿಗಳು ಹೊಸ ಮಾರುಕಟ್ಟೆಯನ್ನ ಶೋಧಿಸಲು ಶುರು ಮಾಡಿದ್ರು. ನಮ್ಮ ರಫ್ತುಗಳನ್ನ ಒಂದೇ ದೇಶಕ್ಕೆ ಅವಲಂಬಿತವಾಗದಂತೆ ಮಾಡಿದ್ರು. ಉದಾಹರಣೆಗೆ ಚೀನಾ, ಹಾಂಗ್ಕಾಂಗ್, ಯುಎಇ, ನೆದರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ ಮತ್ತು ಇಟಲಿ ಈ ದೇಶಗಳಿಗೆ ನಮ್ಮ ರಫ್ತುಗಳು ಗಣನೀಯವಾಗಿ ಹೆಚ್ಚಾಗಿವೆ. ಆಗಸ್ಟ್ ನಲ್ಲಿ ಚೀನಾಗೆ 22% ಹೆಚ್ಚು ರಫ್ತಾಗಿದೆ, ಹಾಂಗ್ಕಾಂಗ್ಗೆ 62% ಹಾಗೂ ಯುಎಇಗೆ 23%, ನೆದರ್ಲ್ಯಾಂಡ್ಗೆ 18%, ದಕ್ಷಿಣ ಆಫ್ರಿಕಾ ಮತ್ತು ಇಟಲಿಗೆ 20% ಹೆಚ್ಚು ರಫ್ತು ಮಾಡಿದ್ದೇವೆ. ಇದರಿಂದ ಅಮೆರಿಕದ ಟ್ಯಾರಿಫ್ ಹೊಡೆತದ ನಡುವೆಯೂ ನಮ್ಮ ರಫ್ತುಗಳು ಕುಸಿಯದೆ 7% ಹೆಚ್ಚಾಗಿವೆ. ಇದು ಸಣ್ಣ ಸಾಧನೆ ಅಲ್ಲ ಅಂತ ಕೂಡ ಹೇಳಬಹುದು. ಹಾಗಾದ್ರೆ ಈಗ ಅಮೆರಿಕಕ್ಕೆ ನಮ್ಮ ರಫ್ತುಗಳ ಕಥೆ ಏನು? ಸ್ವಲ್ಪ ನಷ್ಟವಾಗಿದೆ ನಿಜ, ಆದ್ರೆ ಜುಲೈಯಲ್ಲಿ ಅಮೆರಿಕಕ್ಕೆ $8.1 ಬಿಲಿಯನ್ ರಫ್ತು ಮಾಡಿದ್ವಿ. ಆಗಸ್ಟ್ ನಲ್ಲಿ ಅದು $6.86 ಬಿಲಿಯನ್ಗೆ ಕುಸಿತವಾಗಿದೆ. ಸುಮಾರು $1.24 ಬಿಲಿಯನ್ ನಷ್ಟವಾಗಿದೆ. ಮುಖ್ಯವಾಗಿ ಟೆಕ್ಸ್ಟೈಲ್, ರತ್ನಗಳು ಮತ್ತು ಆಭರಣಗಳ ರಫ್ತು ಕಡಿಮೆಯಾಗಿದೆ. ಆದ್ರೆ ಬೇರೆ ದೇಶಗಳಿಗೆ ಹೆಚ್ಚು ರಫ್ತು ಮಾಡಿದ್ದರಿಂದ ಒಟ್ಟಾರೆ ನಷ್ಟವಾಗಿಲ್ಲ. ಇದರಿಂದ ಟ್ರಂಪ್ ಟ್ಯಾರಿಫ್ ನಿಂದ ಭಾರತಕ್ಕೆ ಆರಂಭಿಕ ವಿಜಯ ಸಿಕ್ಕಿದೆ ಅಂತ ಹೇಳಬಹುದು. ಇನ್ನು ಈ ಸಂದರ್ಭದಲ್ಲಿ ಅಮೆರಿಕದ ಖ್ಯಾತ ಬರಹಗಾರ ಜಿ ಮೈಕಲ್ ಆಫ್ ಅವರ ಮಾತು ಕೂಡ ನೆನಪಿಗೆ ಬರುತ್ತೆ. ಹಾರ್ಡ್ ಟೈಮ್ಸ್ ಕ್ರಿಯೇಟ್ ಸ್ಟ್ರಾಂಗ್ ಮ್ಯಾನ್, ಸ್ಟ್ರಾಂಗ್ ಮ್ಯಾನ್ ಕ್ರಿಯೇಟ್ ಗುಡ್ ಟೈಮ್ಸ್, ಗುಡ್ ಟೈಮ್ಸ್ ಕ್ರಿಯೇಟ್ ವೀಕ್ ಮ್ಯಾನ್, ವೀಕ್ ಮ್ಯಾನ್ ಕ್ರಿಯೇಟ್ ಹಾರ್ಡ್ ಟೈಮ್ಸ್. ಇದರ ಅರ್ಥ ಏನ್ ಗೊತ್ತಾ? ಕಠಿಣ ಸಮಯಗಳು ನಮ್ಮನ್ನ ಬಲಿಷ್ಠವಾಗಿ ಮಾಡುತ್ತವೆ, ಬಲಿಷ್ಠರು ಉತ್ತಮ ಸಮಯವನ್ನ ಸೃಷ್ಟಿಸ್ತಾರೆ, ಉತ್ತಮ ಸಮಯಗಳು ದುರ್ಬಲರನ್ನ ಸೃಷ್ಟಿಸ್ತವೆ, ದುರ್ಬಲರು ಮತ್ತೆ ಕಠಿಣ ಸಮಯವನ್ನ ತರ್ತಾರೆ. ಇದು ಒಂದು ಚಕ್ರದಂತೆ ನಡೆಯುತ್ತೆ. ಈಗ ಅಮೆರಿಕ ಉತ್ತಮ ಸಮಯದಲ್ಲಿದೆ, ಅದರ ಆರ್ಥಿಕತೆ ಬೆಳೆದಿದೆ, ವಿಶ್ವದಲ್ಲಿ ಪ್ರಭಾವ ಹೆಚ್ಚಿದೆ. ಆದ್ರೆ ಇದು ಅವರನ್ನ ದುರ್ಬಲಗೊಳಿಸ್ತಾ ಇದೆಯಾ? ಮತ್ತೊಂದೆಡೆ ಭಾರತಕ್ಕೆ ಕಠಿಣ ಸಮಯ ಬಂದಿದೆ, ಆದ್ರೆ ಇದು ನಮ್ಮನ್ನ ಬಲಿಷ್ಠಗೊಳಿಸ್ತಾ ಇದೆ. ಇದನ್ನ ನಾವು ಸುಮ್ನೆ ಹೇಳ್ತಾ ಇಲ್ಲ, ಡೇಟಾ ಮತ್ತು ವರದಿಗಳು ಇದನ್ನ ಸಾಬೀತುಪಡಿಸ್ತಾ ಇದೆ. ಇನ್ನು ಟ್ರಂಪ್ ಸುಂಕ
ಬಂದಾಗ ಆಕಾಶವೇ ಬಿದ್ದಂತೆ ಭಾಸವಾಗಿತ್ತು. ಹಲವು ಕಂಪನಿಗಳು ಆತಂಕಕ್ಕೊಳಗಾಗಿದ್ವು. ಕೆಲಸಗಾರರಿಗೆ ಭವಿಷ್ಯದ ಚಿಂತೆ ಕೂಡ ಶುರುವಾಗಿತ್ತು. ನಮ್ಮ ಆರ್ಥಿಕ ತಜ್ಞರು ಹೇಳಿದ್ದು 50% ಟ್ಯಾರಿಫ್ ವಿಶ್ವದಲ್ಲೇ ಅತಿ ಹೆಚ್ಚು. ಭಾರತ ಆರ್ಥಿಕತೆಗೆ ದೊಡ್ಡ ಹೊಡೆತ. ಅಮೆರಿಕಾದಿಂದ ನಮ್ಮ ರಫ್ತುಗಳು ಹೆಚ್ಚು, ಆದ್ದರಿಂದ ಬಚಾವಾಗುವುದು ಕಷ್ಟ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಹೆಮ್ಮೆಯಿಂದ ಹೇಳಬಹುದು, ಈ ಅಗ್ನಿ ಪರೀಕ್ಷೆಯಲ್ಲಿ ಭಾರತ ಆರಂಭಿಕ ಜಯವನ್ನ ಗಳಿಸಿದೆ. ಇದು ಅಂತಿಮ ಜಯವಲ್ಲ, ಆದ್ರೆ ಶುರುವಿನಲ್ಲಿ ಸಫಲವನ್ನ ಕಂಡಿದೆ. ಟ್ರಂಪ್ ಸುಂಕ ಆಗಸ್ಟ್ ನಿಂದ ಜಾರಿಯಾಗಿತ್ತು. ಆಗಸ್ಟ್ ಡೇಟಾ ಬಂದಿದೆ, ಅದು ತೋರಿಸ್ತಾ ಇದೆ ಟ್ಯಾರಿಫ್ ನಮಗೆ ಹೆಚ್ಚು ಹೊಡೆತ ಕೊಟ್ಟಿಲ್ಲ. ಅದು ಹೇಗ್ ಗೊತ್ತಾ, ಮೊದಲೇ ಹೇಳಿದಂತೆ ರಫ್ತುಗಳು ಹೆಚ್ಚಾಗಿವೆ. ಟ್ರಂಪ್ ಅವರ ಮನಸ್ಥಿತಿ ಏನಾಗಿದೆ ಅಂತಂದ್ರೆ, ನನ್ನ ಕೋಳಿ ಕೂಗದೆ ಇದ್ರೆ ವಿಶ್ವದಲ್ಲಿ ಬೆಳಕಾಗೋದಿಲ್ಲ ಎಂಬಂತಹ ಭ್ರಮೆಯಲ್ಲಿದ್ದಾರೆ. ಆದ್ರೆ ಭಾರತ ತಕ್ಷಣವೇ ಪ್ರತಿಕ್ರಿಯಿಸಿತ್ತು. ಈಗ ಸ್ವಲ್ಪ ಚೀನಾದ ಪಾತ್ರದ ಬಗ್ಗೆ ನೋಡೋದಾದ್ರೆ, ಚೀನಾ ನಮ್ಮನ್ನ ಹೇಗೆ ಕೈ ಹಿಡಿದಿದೆ. ಟ್ರಂಪ್ ಚೀನಾ ಮೇಲೂ ಕೂಡ ಟ್ಯಾರಿಫ್ ಹಾಕಿದ್ದರಿಂದ ಚೀನಾ ಬೇರೆ ಮಾರುಕಟ್ಟೆಗಳನ್ನ ಶೋಧಿಸ್ತಾ ಇದೆ. ಆದ್ರೆ ಭಾರತ ರಫ್ತುಗಳು ಚೀನಾಗೆ ಹೆಚ್ಚಾಗಿದೆ. 2025ರಲ್ಲಿ ಭಾರತದಿಂದ ಚೀನಾಗೆ ಆಮದುಗಳು 11.5% ಹೆಚ್ಚಾಗಿವೆ. ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್, ಬ್ಯಾಟರಿಗಳು ಇತ್ಯಾದಿ. ಇದು ನಮ್ಮ ರಫ್ತನ್ನ ಬೂಸ್ಟ್ ಮಾಡಿದೆ. ಇದರ ಜೊತೆಗೆ ಭಾರತ ಯುರೋಪಿಯನ್ 4 ದೇಶಗಳೊಂದಿಗೆ ಹೊಸ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಇದು EFTA ಜೊತೆಗಿನ ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ 2025ರ ಅಕ್ಟೋಬರ್ 1ರಿಂದ ಜಾರಿಗೆ ಬಂದಿದೆ. EFTA ಯಲ್ಲಿ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್ ಮತ್ತು ಲಿಚ್ಟೆನ್ಟೈನ್ ಕೂಡ ಇದೆ. ಇದರಿಂದ ಭಾರತದ 92% ರಫ್ತುಗಳಿಗೆ ಶೂನ್ಯ ಟ್ಯಾರಿಫ್ ಇರಲಿದೆ. ಪ್ರತಿಯಾಗಿ ಭಾರತ ಅವರ 82% ವಸ್ತುಗಳಿಗೆ ಟ್ಯಾರಿಫ್ ಕಡಿಮೆ ಮಾಡಿದೆ. ಮುಂದಿನ 15 ವರ್ಷಗಳ ಕಾಲ ಈ ದೇಶಗಳು ಭಾರತದಲ್ಲಿ $100 ಬಿಲಿಯನ್ ಹೂಡಿಕೆ ಮಾಡಲಿವೆ. 1 ಮಿಲಿಯನ್ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಇದು ಚೀನಾ ಸಪ್ಲೈ ಚೈನ್ಗೆ ಪರ್ಯಾಯವಾಗಿ ಭಾರತವನ್ನ ನೋಡ್ತಾ ಇರೋದ್ರಿಂದ ಆಗುತ್ತೆ. ಹಾಗಾದ್ರೆ ಇದರಿಂದ ಭಾರತಕ್ಕೆ ಏನ್ ಲಾಭ ಆಗುತ್ತೆ? ಸ್ವಿಸ್ ಚಾಕ್ಲೇಟ್, ಐಷಾರಾಮಿ ಗಡಿಯಾರಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಭಾರತದಲ್ಲಿ ಅಗ್ಗವಾಗಲಿವೆ. ಇದಕ್ಕೆ ಪ್ರತಿಯಾಗಿ ಭಾರತದ ರತ್ನಗಳು, ಆಭರಣಗಳು, ಚರ್ಮದ ವಸ್ತುಗಳು, ಯಂತ್ರೋಪಕರಣಗಳು, ಔಷಧಗಳು, ಟೀ, ಕಾಫಿ ಇತ್ಯಾದಿಗಳು ಈ ದೇಶಗಳಿಗೆ ಹೆಚ್ಚು ರಫ್ತು ಮಾಡಬಹುದು. ಇದು ಯುಕೆ ಜೊತೆಗಿನ EFTA ನಂತರದ ದೊಡ್ಡ ಅಗ್ರಿಮೆಂಟ್. ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಮಾತುಕತೆ ನಡೀತಾ ಇದೆ. ಇನ್ನೊಂದು ಆಸಕ್ತಿದಾಯಕ ವಿಚಾರ ಏನಂದ್ರೆ, ಅಮೆರಿಕ ಭಾರತವನ್ನ ಟಾರ್ಗೆಟ್ ಮಾಡಿದ್ದು ರಷ್ಯಾ ತೈಲ ಖರೀದಿಗಾಗಿಯೇ. ಭಾರತ ರಷ್ಯಾ ಕಚ್ಚಾ ತೈಲವನ್ನ ಖರೀದಿಸಿ ಸಂಸ್ಕರಿಸಿ ಯುರೋಪ್ಗೆ ರಫ್ತು ಮಾಡ್ತಾ ಇದೆ ಎಂದು ಟ್ರಂಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ರೈಟರ್ಸ್ ವರದಿ ಹೇಳ್ತಾ ಇದೆ, ಸೆಪ್ಟೆಂಬರ್ 2025ರಲ್ಲಿ ಭಾರತ ಡೀಸೆಲ್ ರಫ್ತು ಯುರೋಪ್ಗೆ ದಾಖಲೆ ಮಟ್ಟಕ್ಕೆ ಏರಿದೆ. 1.4 ಮಿಲಿಯನ್ ಮೆಟ್ರಿಕ್ ಟನ್ ಅಂದ್ರೆ 14 ಲಕ್ಷ ಟನ್. ಕಳೆದ ಅಕ್ಟೋಬರ್ ನಿಂದ ಆಗಸ್ಟ್ ವರೆಗೆ 7 ಲಕ್ಷ ಟನ್ ಆಗಿತ್ತು. ಆದ್ರೆ ಈಗ ಅದು ಡಬಲ್ ಆಗಿದೆ. ಯುರೋಪ್ ನಲ್ಲಿ ರಿಫೈನರಿ ನಿರ್ವಹಣೆಯಿಂದ ಡೀಸೆಲ್ ಕೊರತೆ ಉಂಟಾಗಿದೆ. ಇದಕ್ಕೆ ಕಾರಣ ಹೆಚ್ಚಿನ ಲಾಭಾಂಶಗಳಿಂದ ಅಂತ ಹೇಳಬಹುದು. ಹೀಗಾಗಿ ಟ್ರಂಪ್ ಟ್ಯಾರಿಫ್ ಇದ್ರೂ ಕೂಡ ಯುರೋಪ್ ಭಾರತದಿಂದ ಡೀಸೆಲ್ ಅನ್ನ ಖರೀದಿಸ್ತಾನೆ ಇದೆ. ಇದರಿಂದ ತಿಳಿಯೋದು ಏನಂತಂದ್ರೆ, ಎಲ್ಲಾ ದೇಶಗಳು ತಮ್ಮ ಹಿತಾಸಕ್ತಿಯನ್ನ ನೋಡ್ಕೊಳ್ತಾ ಇವೆ. ಅಮೆರಿಕ ಏನ್ ಹೇಳ್ತಾ ಇದೆ ಅನ್ನೋದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮುಂದೆ ಮಾತನಾಡ್ತಾರೆ, ಹಿಂದೆ ವ್ಯಾಪಾರ ಮಾಡ್ತಾರೆ. ನ್ಯಾಟೋ ಮುಖ್ಯಸ್ಥರು ಭಾರತಕ್ಕೆ ಟೀಕೆ ಮಾಡ್ತಾ ಇದ್ದಾರೆ, ಆದ್ರೆ ವ್ಯಾಪಾರವನ್ನ ನಿಲ್ಲಿಸೋದಿಲ್ಲ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.